ರೀಲ್ಸ್ನಲ್ಲಿ ಮಿಣ ಅಂತ ಮಿಂಚ್ತಾಳೆ, ಆದರೆ ಈಗ ಜೈಲಲ್ಲಿ ಬಣ ಅಂತ ಒಣಗುತ್ತಾ ಇದ್ದಾಳೆ. ಒಂದೇ ಒಂದು ದಿನಕ್ಕೆ ಹಾರೋಗ್ಬಿಡ್ತು ರೀಲ್ಸ್ ರಾಣಿಯ ಕಲರ್. ಏನಂತಂದರೆ, ನಾವು ರೀಲ್ಸಲ್ಲಿ ನೋಡ್ತಾ ಇರ್ತೀವಿ, ಮೇಕಪ್ಪನ್ನು ಹಾಕ್ಕೊಂಡು ತುಂಬ ಮಿಂಚ್ತಾ ಇರ್ತಾರೆ ಕೆಲವರು. ಆದರೆ ಈಗ ಅವರಿಗೆ ಜೈಲಲ್ಲಿ ಇರುವಂತಹ ಪರಿಸ್ಥಿತಿ ಬಂದಿದೆ. ಒಂದೇ ಒಂದು ದಿನಕ್ಕೆ ಹಾರಿ ಹೋಗಿದೆ ರೀಲ್ಸ್ ರಾಣಿಯ ಕಲರ್. ಯಾವುದು ಕೂಡ ಇಲ್ಲ, ಮಾಸಿ ಹೋಗಿದೆ. ಮಾಡಬಾರ್ದನ್ನು ಮಾಡಿದರೆ ಆಗಬಾರದು ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗ್ತಾ ಇದೆ. ಈ ಮಾತು 100ಕ್ಕೆ 100 ಸತ್ಯ ಆಗಿದೆ. ಸುಚಿತ್ರಾ ಕೇಸ್ನಲ್ಲಿ ಮೈ ತುಂಬಿಕೊಂಡು ರಂಗು ಬಿಡಂಗಿ ಆಟವನ್ನು ಆಡ್ತಾ ಇದ್ಲು ಈ ಮಹಿಳೆ. ತನ್ನ ಮೈ ಆಟದಲ್ಲಿನೇ ಎಲ್ಲರ ಕಣ್ಣನ್ನು ಸೆಳಿತಾ ಇದ್ಲು. ಇವಳದ್ದು ನೊಂದ ಹೃದಯ ಅಂತೆ, ಅದು ರೀಲ್ಸಲ್ಲಿ ಹೇಳಿರುವಂಥದ್ದು. ಇಷ್ಟು ದಿನ ಪ್ರೀತಿ ಗೀತಿ ಅಂತ ಮಾಡಿದ್ದು ಸಾಕಾಯ್ತಂತೆ, ಈಗ ನೊಂದೋಗ್ಬಿಟ್ಟಿದೆಯಂತೆ ಹೃದಯ. ಇನ್ಮೇಲೆ ಏನಿದ್ರೂ ಕೂಡ ಮನಿ ಕಾಸೊಂದೇ ನನಗೆ ಬೇಕು, ಕಾಸಾನೇ ಪ್ರಾಣ, ದುಡ್ಡೇ ಬೇಕು. ನಾವು ಹೇಳ್ತೀವಲ್ಲ ರೊಕ್ಕ ಅಂತ, ಅದಿದ್ರೇನೆ ಅಂತ, ಒಳ್ಳೆ ಕಾಸಿದ್ರೆ ಒಳ್ಳೆ ಜೀವನ ಸಿಗುತ್ತೆ ಅಂತ. ಹಂಗೈ ನೋಡಿ ಭವಿಷ್ಯ ಹೇಳ್ತಿದ್ದಂತಹ ಸ್ವಾಮೀಜಿಗೆ ಸ್ಕೆಚ್ ಹಾಕಿದ್ಲು, ಬಲೆ ಬೀಸಿದ್ಲು. ಇವಳ ಕೈ ಮುಟ್ಟಿದ್ದಕ್ಕೇನೆ ಕರೆಂಟ್ ಪಾಸ್ ಆಗ್ತಿತ್ತು ಅನಿಸುತ್ತೆ ಸ್ವಾಮೀಜಿಗೆ. ಅವತ್ತು ಆಂಟಿಯ ಮೋಹದಲ್ಲಿ ಲಾಕ್ ಆಗಿದ್ದ ಸ್ವಾಮೀಜಿ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಲಾಕ್ ಆಗಿದ್ದಾನೆ, ಕಂಬಿಯ ಹಿಂದೆ ಲಾಕ್ ಆಗಿದ್ದಾನೆ. ಯಾವ ರೀತಿಯಾಗಿದೆ ಈ ಕೇಸ್ನಲ್ಲಿ? ಸಹವಾಸ ಮಾಡಿ ಸನ್ಯಾಸ ಕೆಟ್ಟ ಅಂತ ಹೇಳ್ತಾರಲ್ಲ ಸನ್ಯಾಸಿ, ಅದು ಹಾಗಾಗಲಿಲ್ಲ. ಆಂಟಿ ಸಹವಾಸ ಮಾಡಿದ್ದಾನೆ ಒಬ್ಬ ಸ್ವಾಮೀಜಿ. ಆಂಟಿ ಸಹವಾಸವನ್ನು ಮಾಡಿ ಕೆಟ್ಟೋಗ್ಬಿಟ್ಟಿದ್ದಾನೆ ಜ್ಯೋತಿಷಿ ಹೇಳುವಂತಹ ಈ ಸ್ವಾಮೀಜಿ. ಎಷ್ಟು ದಿನ ಅಂಗೈಯಲ್ಲಿನೇ ಮಧುಮಾಸವನ್ನು ತೋರಿಸ್ತಾ ಇದ್ಲು, ಈಗ ಜೈಲಿಗೆ ಹೋಗಕ್ಕಾಗಿದೆ. ಜೈಲಲ್ಲಿ ಮುದ್ದೆಯನ್ನು ಮುರಿಯುವಂತಾಗಿದೆ. ಶಿವ ಅಂತ ಕೂರಬೇಕಲ್ಲಿ, ಏನು ಮಾಡಿಬಿಡೋದು ಅಂತ ಕಮಲಾಕರ ಭಟ್ರು ಇಷ್ಟು ದಿನ ಬಂದು ಹೇಳ್ತಾ ಇದ್ರು. ಅವರಿಗೆ ಹಾಗೆ ಹಿಂಗೆ ಅಂತ ಬೇರೆಯವ್ರ ಕಣ್ಣೀರನ್ನು ಒರೆಸುವಂತಹ ಪರಿಹಾರವನ್ನು ಹೇಳ್ತಾ ಇದ್ದಂತಹ ಜ್ಯೋತಿಷಿ ಈಗ ತಾನೇ ಕಂಬಿಯ ಹಿಂದೆ ಕೂತು ಕಣ್ಣೀರನ್ನು ಹಾಕ್ತಾ ಇದ್ದಾನೆ. ಅದು ಯಾರಿಗಾಗಿ? ಒಬ್ಬ ಮಹಿಳೆಗಾಗಿ, ಒಬ್ಬ ಆಂಟಿಗಾಗಿ. ರೀಲ್ಸನ್ನು ಮಾಡ್ತಾ ಇದ್ದಂತಹ ಮಹಿಳೆ, ತನ್ನ ಮೈಮಾಟದಿಂದಾನೇ ಎಲ್ಲರನ್ನು ಸೆಳಿತಾ ಇದ್ದಂತಹ ಮಹಿಳೆ, ಅದೇ ರೀತಿಯಾಗಿ ಒಬ್ಬ ಸ್ವಾಮೀಜಿಯನ್ನು ಬಲೆಗಾಕ್ಕೊಂಡ್ಲು. ಜೀವನದಲ್ಲಿ ಏನು ಮುಖ್ಯ ಹೇಳಿ? ದುಡ್ಡೇ ಮುಖ್ಯ. ದುಡ್ಡು ಬೇಕಂದ್ರೆ ಏನು ಮಾಡಬೇಕು? ಕಷ್ಟಪಟ್ಟು ದುಡಿದ್ರೆ ಯಾವ ದುಡ್ಡು ಕೂಡ ನಮ್ಮ ಹತ್ರ ಇರೋದಿಲ್ಲ. ಅದಕ್ಕಾಗಿ ನಾವು ಯಾರು ದುಡ್ಡು ಮಾಡಿರ್ತಾರೋ ಅವರನ್ನು ಬಲೆಗಾಕೋಬೇಕು ಅನ್ನುವಂಥ ಮನಸ್ಥಿತಿ ಸುಚಿತ್ರಾಗಿತ್ತು. ಅದಕ್ಕಾಗಿಯೇ ಸ್ವಾಮೀಜಿ ಹಿಂದೆ ಬಿದ್ದಿದ್ಲು. ಸ್ವಾಮೀಜಿ ಹತ್ರ ಪರಿಚಯ ಮಾಡಿಕೊಂಡ್ಲು. ಅಷ್ಟೇ ಅಲ್ಲ, ಗಂಡನನ್ನು ಬಿಟ್ಟು ಸ್ವಾಮೀಜಿಯ ಮನೆಯಲ್ಲಿ ಹೋಗಿ ಮಕ್ಕಳ ಸಮೇತವಾಗಿದ್ಲು. ಈ ವಿಚಾರ ಎಲ್ಲರಿಗೂ ಗೊತ್ತಾಗಿತ್ತು, ದೊಡ್ಡ ಸುದ್ದಿ ಆಗಿತ್ತು. ಗಂಡ ಏನು ಮಾಡ್ತಾನೆ, ಬೇಸತ್ತು ಹೋಗಿ ಹೆಂಗಾದ್ರೂ ಮಾಡ್ಕೊಳ್ಳೋದು ಸುಮ್ಮನೆ ಹಾಕಿತ್ತು. ರೀಲ್ಸ್ನಲ್ಲಿ ಕಂಡಂತಹ ಕಲರ್ ಈಗ ಮುಖದಲ್ಲೇ ಇಲ್ಲ, ಮುಖ ಬಾಡಿ ಹೋಗಿದೆ. ಜೈಲಲ್ಲಿ ಕೂತು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಸ್ವಾಮೀಜಿ ಮತ್ತು ಈ ಸುಚಿತ್ರ. ಮಾಡಬಾರ್ದನ್ನು ಮಾಡಿದ್ದಾರೆ, ಆಗಬಾರ್ದನ್ನು ಆಗಿದೆ. ಆಗಬಾರ್ದೇನೂ ಆಗಿಲ್ಲ, ಆಗಬೇಕಾಗಿರೋದೇ ಆಗಿದೆ. ಇಲ್ಲಿ ಮಾಡಿದ ತಪ್ಪಿಗೆ ಏನಾಗಬೇಕಾಗಿತ್ತೋ ಅದೇ ಆಗಿದೆ. ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅನ್ನುವಂಥ ವಿಚಾರ ಹಳೇದಾಯ್ತು. ಈಗ ಮಾಡಬಾರ್ದನ್ನು ಮಾಡಿದರೆ ಅದು ಏನಾಗಬೇಕು ಅದು ಸರಿಯಾಗಿಯೇ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದೆ ಈ ಕಾಲ. ಈ ಮಾತು ಇವರಿಗೇನೆ ಸೂಟ್ ಆಗೋದು. ಗಂಡನನ್ನು ಬಿಟ್ಟು ಸ್ವಾಮೀಜಿ ಜೊತೆ ಇದ್ದಂತಹ ಈ ಮಹಿಳೆಗೆ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ, ಗಲಾಟೆ ಏನೋ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಕೇಳೋಕ್ಕೆ ಬಂದಾಗ ವಸಂತ ನಾಯಕ ಮೇಲೆ ಹಲ್ಲೆ ಮಾಡಿಸ್ತಾಳಲ್ಲ, ಆ ಹಲ್ಲೆಯಿಂದ ಆತ ಕೊಲೆ ಆಗ್ತಾನಲ್ಲ, ಅದೇ ಕೊಲೆಯ ವಿಚಾರವಾಗಿಯೇ ಇವರಿಬ್ಬರ ಮಾತುಗಳು, ಇವರಿಬ್ಬರ ಹೆಸರುಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಇವರ ವಿಡಿಯೋಗಳು, ಆಡಿಯೋಗಳು ಎಲ್ಲವೂ ಕೂಡ ಸಿಗ್ತಾ ಇದೆ. ಏನೇನಾಗಿತ್ತು ಇವರ ಹಿಂದೆ ಮಧ್ಯೆ ಅಂತ ಯಾವ ವಿಚಾರವೂ ಕೂಡ ಹಾಗೆ ಇರೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಿನ ನೋಡಿ ಇವ್ರ ವಿಚಾರ ಗೊತ್ತಿರಲಿಲ್ಲ. ಪ್ರತಿನಿತ್ಯವೂ ಕೂಡ ಬಂದು ಬೆಳಗ್ಗೆ ಆದರೆ ಸಾಕು ಹಂಗೆ ಮಾಡಿ ಹಿಂಗೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರುತ್ತೆ ಅಂತ ಹೇಳ್ತಾ ಇದ್ದಂತಹ ಜ್ಯೋತಿಷಿ ಇವತ್ತು ಜೈಲಲ್ಲಿ ಕೂತಿದ್ದಾನೆ. ಕೈ ಮೈ ತುಂಬಿಕೊಂಡಿದ್ದಂತಹ ಈ ಮಹಿಳೆ ಸುಚಿತ್ರ ಈಗ ಹೋಗಿ ಜೈಲಲ್ಲಿ ಕೂತಿದ್ದ. ಏನೂ ಮಾಡೋಕ್ಕಾಗಲ್ಲ. ಪ್ರೀತಿ ಗೀತಿ ಇವೆಲ್ಲವೂ ಸಾಕು, ಯಾವ ಸಂಸಾರ ಕೂಡ ಬೇಕಾಗಿಲ್ಲ. ಇನ್ಮೇಲೆ ಏನಿದ್ರು ಕೂಡ ನನಗೆ ಮನೆ ಬೇಕು, ದುಡ್ಡು ಬೇಕು, ಅದೊಂದೇ ಎಲ್ಲದಕ್ಕಿಂತ ಮುಖ್ಯ ಅಂತ ಹೇಳಿ ಹೋಗಿದ್ಲು ಸ್ವಾಮೀಜಿ ಹತ್ರ. ಆದರೆ ಈಗೇನಾಯಿತು? ದುಡ್ಡೂ ಇಲ್ಲ, ಸ್ವಾಮೀಜಿನೂ ಇಲ್ಲ, ಏನೂ ಇಲ್ಲ, ನೆಮ್ಮದಿನೂ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತಿದ್ದಾರೆ. ಜ್ಯೋತಿಷ್ಯ ಹೇಳ್ತೀನಿ ಬಾ ಅಂತ ಹೇಳಿದ್ ಕರೆದಂತಹ ಈ ಜ್ಯೋತಿಷಿಗೆ ತನ್ನ ಭವಿಷ್ಯನೇ ಗೊತ್ತಿರಲಿಲ್ಲ, ಈಗಾಗ್ಬಿಡುತ್ತೆ ಅಂತ.
ನಾನು ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಆ ಜ್ಯೋತಿಷಿಗೇನೆ ಗೊತ್ತಿರಲಿಲ್ಲ. ಬೇರೆಯವರ ಜಾತಕವನ್ನು ನೋಡಿ ನಾಳೆ ನಿನಗೆ ಹಂಗಾಗುತ್ತೆ, ಇನ್ನೂ ಒಂದು ತಿಂಗಳು ಬಿಟ್ಟರೆ ನಿನಗೆ ಈ ರೀತಿಯಾಗಿ ಆಗುತ್ತೆ, ಮುಂದಿನ ವರ್ಷ ನಿನಗೆ ರಾಜಯೋಗ ಬರುತ್ತೆ ಅಂತ ಏನು ಹೇಳ್ತಾ ಇದ್ರಲ್ಲ, ಅಂತಹ ಜ್ಯೋತಿಷಿ ಇವತ್ತು ನಾನು ಮುಂದೊಂದು ದಿನ ಕಂಬಿ ಎಂದೇ ಕೂಡಬೇಕಾಗುತ್ತೆ, ಪೊಲೀಸರು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ, ಒಬ್ಬ ಮಹಿಳೆಗೋಸ್ಕರ ನಾನು ನನ್ನ ಇಡೀ ಜೀವನದಲ್ಲಿ ಏನು ಒಂದು ಹೆಸರನ್ನು ಗಳಿಸಿದ್ನಲ್ಲ ಅದನ್ನು ಕಳೆದುಕೊಳ್ಬೇಕಾಗುತ್ತೆ ಎನ್ನುವಂತಹ ಭವಿಷ್ಯ ಆತನಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಹೇಳೋದು, ಇನ್ನೊಬ್ಬರ ಭವಿಷ್ಯವನ್ನು ಹೇಳುವುದಕ್ಕೂ ಮುಂಚೆ ನಿಮ್ಮ ಭವಿಷ್ಯವನ್ನು ನೀವು ಅರ್ಥಕೋಬೇಕಾಗುತ್ತೆ. ನಿಮ್ಮ ತಪ್ಪು ಏನು ಅಂತ ತಿಳ್ಕೋಬೇಕಾಗುತ್ತೆ. ಸಮಾಜಕ್ಕೆ ನಾವು ಬೇರೆ ಏನೋ ಒಂದು ಒಳ್ಳೆಯ ಸಂದೇಶವನ್ನು ಸಾರ್ತೀವಿ ಅಂತಂದರೆ ನಾವು ಮೊದಲು ನೆಟ್ಟಗಿರಬೇಕಾಗುತ್ತೆ, ಆಮೇಲೆ ಬೇರೆಯವರಿಗೆ ಹೇಳಬೇಕಾಗುತ್ತೆ. ಸ್ವಾಮೀಜಿ ವಿಚಾರದಲ್ಲಿ ಆಗಿದ್ದು ಅದೇ. ಆತ ಮಾಡಿದ್ದು ಹಲ್ಕ ಕೆಲಸ, ಬೇರೆಯವ್ರಿಗೆ ಹೇಳಿದ್ದು ಗೀತೋಪದೇಶ, ಅಷ್ಟೇ ಇಲ್ಲ ಆಗಿದ್ದು. ಅದರಿಂದ ಏನು ಅನುಭವಿಸ್ಬೇಕೋ ಅದನ್ನು ಅನುಭವಿಸ್ತಾ ಇದ್ದಾರೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.